ಗೈಸ್ ಇಲ್ಲಿ ಬ್ಯೂಟಿಫುಲ್ ಆಗಿರೋ ಜಲಪಾತ ಇದೆ. ಇಲ್ಲಿ ಇನ್ನು ಬ್ಯೂಟಿಫುಲ್ ಆಗಿರೋ ನಮ್ಮ ಭೀಮೇಶ್ವರ ಇದೆ, ಭೀಮಲಿಂಗೇಶ್ವರ ಇದೆ. ಸೊ ಬನ್ನಿ, ನಾನಿವಾಗ ದೇವಸ್ಥಾನದ ಒಳಗಡೆ ಹೋಗ್ತೀನಿ. ಓಕೆ ಗೈಸ್, ನಾವು ಇವಾಗ ಭೀಮೇಶ್ವರಕ್ಕೆ ಬಂದಿದ್ದೀವಿ. ನಮ್ಮ ಭೀಮೇಶ್ವರದ ಇವಾಗ ಇಲ್ಲಿಂದ ಕೆಳಗಡೆ ಜೀಪಲ್ಲಿ ಹೋಗೋದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ? ಒಬ್ರಿಗೆ 150. ಒಬ್ರಿಗೆ 150. ಗೈಸ್, ನೀವು ಭೀಮೇಶ್ವರ ಬಂದು ನಡ್ಕೊಂಡು ಹೋಗ್ಬೋದು, ಇಲ್ಲ ಬೈಕಲ್ಲಿ ಒಂದ್ ಜೀಪ್ ರೈಡ್ಗೆ 1150 ರೂಪಾಯಿ ತಗೊಂತಾರೆ. ನೀವು ಒಬ್ಬರೇ ಹೋಗ್ತೀರಾ ಅಂತ ಹೇಳಿದ್ರೆ 150 ರೂಪಾಯಿ ಕೊಡ್ಬೋದು. ಆದ್ರೆ ನಿಮ್ಗೆ ಒಬ್ಬರನ್ನ ಕರ್ಕೊಂಡು ಹೋಗಲ್ಲ, ಇಲ್ಲಿ ಗ್ರೂಪ್ ಬೇಕಾಗುತ್ತೆ. ಅಣ್ಣ ಹೊರಟೇ ಬಿಟ್ಟ. ಇನ್ಸ್ಟಾಗ್ರಾಮ್ ಮಿಸ್ಟರ್ ಮಲ್ನಾಡ್. ಓಕೆ ಗೈಸ್, ಇವಾಗ ನಾವು ಭೀಮೇಶ್ವರ ಟ್ರಿಪ್ ನ ಜೀಪಲ್ಲಿ ಹೋಗ್ತಾ ಇದೀವಿ. ಆಕ್ಚುಲಿ ನಡ್ಕೊಂಡು ಕೂಡ ಹೋಗ್ಬೋದು, ಬೈಕಲ್ಲಿ ಕೂಡ ಹೋಗ್ಬೋದು. ನಾವು ನಮ್ಮ ಅಣ್ಣನ ಒತ್ತಾಯದ ಮೇರೆಗೆ ಜೀಪಲ್ಲಿ ಹೋಗ್ತಾ ಇದೀವಿ. ಕಾಂಕ್ರೀಟ್ ರೋಡ್ ರೈಡ್ ಇಲ್ಲಿವರೆಗೂ ಎಂಡ್ ಆಗಿ ಇಲ್ಲಿಂದ ಮಣ್ ರೋಡ್ ಶುರು ಆಗುತ್ತೆ. ನಾವು ರೋಡ್ ಶುರುವಲ್ಲಿ ಅನ್ಕೊಂತೀವಿ ರೋಡ್ ಆತರ ಚೆನ್ನಾಗಿದೆ ಅಂತ. ರೋಡ್ ನೀವು ಅನ್ಕೊಂಡಿರೋಷ್ಟು ಚೆನ್ನಾಗಿಲ್ಲ, ಈ ತರ ಖರಾಬ್ ಆಗಿದೆ. ನೀವು ಭೀಮೇಶ್ವರ ಬಂದ್ರೆ ವಾಟರ್ ಫಾಲ್ಸ್, ಶಿವ ಟೆಂಪಲ್, ಅದ್ರ ಜೊತೆಗೆ ಥ್ರಿಲ್ಲಿಂಗ್ ಜೀಪ್ ರೈಡ್ ಕೂಡ ಮಿಸ್ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ. ಸಖತ್ತಾಗಿರುತ್ತೆ ಜೀಪ್ ರೈಡ್ ಕೂಡ. ನೀವು ಈ ತರ ಮಾನ್ಸೂನ್ ಅಲ್ಲಿ ಜಾಸ್ತಿ ಮಳೆ ಬಂದಿರೋ ಟೈಮಲ್ಲಿ ಬಂದ್ರೆ ವಾಟರ್ ಫಾಲ್ಸ್ ಜಾಸ್ತಿ ಇರುತ್ತೆ. ಸುತ್ತಮುತ್ತ ಫುಲ್ ಫಾಗ್ ಇರುತ್ತೆ, ಫಾರೆಸ್ಟ್ ಎಲ್ಲ ಫುಲ್ ಗ್ರೀನ್ ಆಗಿರುತ್ತೆ. ಸೊ ನಾನು ಅದೇ ತರ ಸೇಮ್ ಡೇ ಬಂದೀನಿ. ಎಷ್ಟು ಜನ ಬೈಕಲ್ಲಿ ಬಂದ್ರು ನಿಲ್ಸ್ಕೊಂಡವ್ರು. ಬನ್ನಿ. ಹಾ, ಓಕೆ ಗೈಸ್, ಇಲ್ಲೊಂದಿಷ್ಟು ಜನ ಜೀಪಲ್ಲೂ ಬರಲ್ಲ, ನಡ್ಕೊಂಡು ಹೋಗಲ್ಲ. ನಾವು ದುಡ್ಡು ಕೊಟ್ಟಿರೋ ಬೈಕ್ ನ ತಗೊಂಡ್ ಬರ್ತೀವಿ ಅಂತ ಹೇಳ್ಬಿಟ್ಟು ಬೈಕಲ್ಲಿ ಬರ್ತಾವ್ರೆ. ಹಾಗೆ ಹೋಗೋ ದಾರಿಯಲ್ಲಿ, ಹೋಗೋ ರಸ್ತೆ ಮಧ್ಯದಲ್ಲಿ ಒಂದು ವಾಟರ್ ಫಾಲ್ಸ್ ಇದೆ ಅಂತೆ. ಗೊತ್ತಿಲ್ಲ ಅದೆಲ್ಲಿದೆ ಅಂತ. ನಿಮ್ಗೆ ಭೀಮೇಶ್ವರ ಬಂದ್ರೆ ಭೀಮೇಶ್ವರ ಹೋಗೋ ದಾರಿ ಮಧ್ಯದಲ್ಲಿ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ವಾಟರ್ ಫಾಲ್ಸ್ ಕಾಣುತ್ತೆ. ಅದ್ ನಿಮ್ಗೆ ತೋರಿಸ್ತೀನಿ ನಾನು. ಹಂಗೆ ಒಂದ್ ಸ್ವಲ್ಪ ನಿಲ್ಸು ಕಾಣೋ ಜಾಗದಲ್ಲಿ. ಸ್ಟಾಪ್. ನಿಮ್ಗಿದು ಭೀಮೇಶ್ವರಕ್ಕೆ ಹೋಗೋ ದಾರಿ, ಹೋಗೋ ರಸ್ತೆ. ನಾವಿವಾಗ ಜೀಪಲ್ಲಿ ಹೋಗ್ತಾ ಇದೀವಿ ಅಲ್ಲಿಂದ ಇಲ್ಲಿಗೆ. ಈ ಹೋಗೋ ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ವಾಟರ್ ಫಾಲ್ಸ್ ಕಾಣುತ್ತೆ, ತೋರಿಸ್ತೀನಿ ನೋಡಿ ನಿಮ್ಗೆ. ಓ ಮೈ ಗಾಡ್, ಮಳೆ ಸ್ವಲ್ಪ ಜಾಸ್ತಿ ಬಿದ್ದಿರೋದ್ರಿಂದ ಸಿಕ್ಕಾಬಡೆ ನೀರು ಬೀಳ್ತಾ ಇದೆ. ಆಕ್ಚುಲಿ ಈ ವಾಟರ್ ಫಾಲ್ಸ್ಗೂ ಕೂಡ ನೀವು ನೋಡ್ಕೊಂಡ್ ಬರೋದಕ್ಕೆ ಹೋಗ್ಬೋದು. ಸೊ ಅಲ್ಲಿ ಸ್ವಲ್ಪ ಹಿಂದೆ ಒಂದು ದಾರಿ ಇದೆ. ಸೊ ಆ ದಾರಿಯಲ್ಲಿ ಹೋದ್ರೆ ಇಲ್ಲಿಂದ 2 ಕಿಲೋಮೀಟರ್ ಹೋಗ್ಬೇಕು. ಇಲ್ಲಿಂದ 2 ಕಿಲೋಮೀಟರ್ ಹೋದ್ರೆ ಆ ಒಂದು ಬ್ಯೂಟಿಫುಲ್ ಆಗಿರೋ ವಾಟರ್ ಫಾಲ್ಸ್ ನ ರೀಚ್ ಆಗ್ಬಹುದು. ಸೊ ನಾವಿವಾಗ ಅಲ್ಲಿಗೆ ಹೋಗ್ತಾ ಇಲ್ಲ. ಸೊ ಅಲ್ಲಿಂದ ಸೀದಾ ಸ್ಟ್ರೈಟ್ ಆಗಿ ಹೋಗಿ, ತಡಿಯ ಒಂದು ನಿಮಿಷ, ಕ್ಯಾಮ್ರಾ ಎಲ್ಲ ದೂರ ವಿಡಿಯೋ ಮಾಡ್ಬೇಡ ಕಣ. ಓಕೆ, ಇಲ್ಲಿಂದ ಸ್ಟ್ರೈಟ್ ಆಗೋದು ನೀವು ಭೀಮೇಶ್ವರ ದೇವಸ್ಥಾನಕ್ಕೆ ಹೋಗ್ತೀರಾ. ಸೊ ಓಕೆ, ಇವಾಗ ನಮ್ಮ ರೈಡ್ನ ಕಂಟಿನ್ಯೂ ಮಾಡೋಣ. ಗೈಸ್, ಒಂದಿಷ್ಟು ಜನ ಬೈಕಲ್ಲೇ ಬರ್ತಾರೆ. ಓಕೆ ನುಗ್ಲಿ. ನೋಡಿ ಗೈಸ್, ನೀವು ಭೀಮೇಶ್ವರಕ್ಕೆ ನಡ್ಕೊಂಡು ಹೋಗ್ಬೋದು, ಜೀಪಲ್ಲಿ ಹೋಗ್ಬೋದು, ಅಥವಾ ನಿಮ್ಮ ಬೈಕಲ್ಲೇ ರೈಡ್ ಮಾಡ್ತೀರಾ ಅಂದ್ರೂ ಕೂಡ ನೀವು ಮಾಡ್ಬೋದು. ಸ್ವಲ್ಪ ಥ್ರಿಲ್ಲಿಂಗ್ ಆಗಿರುತ್ತೆ, ಸ್ವಲ್ಪ ರಿಸ್ಕಿ ಆಗಿರುತ್ತೆ. ನೀವು ಆ ರಿಸ್ಕ್ನ ತಗೊಳೋದಕ್ಕೆ ರೆಡಿ ಇದ್ದೀರಂದ್ರೆ ಡೆಫಿನೆಟ್ ಆಗಿ ಹೋಗ್ಬೋದು. ಓಹೋ, ಇಲ್ಲ ರೋಡ್ ಈ ತರ ಆಗಿದ್ಯಾ? ಯಾಕೆ ಬ್ರೋ, ಬನ್ನಿ ವೆಯ್ಟ್ ಮಾಡ್ತಿರ್ತೀವಿ. ಓಕೆ, ನಾನಿವಾಗ ಹೋಗೋ ದಾರಿ ಮಧ್ಯದಲ್ಲೇ ಜೀಪಲ್ಲಿ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕೆ ಗೊತ್ತಾ? ಜೀಪಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ, ಥ್ರಿಲ್ಲಿಂಗ್ ಆಗಿರುತ್ತೆ, ಅದು ನಿಜ. ಆದರೆ ಜೀಪ್ ಹೋಗೋದನ್ನ ಪ್ರಾಪರ್ ಆಗಿ ವಿಡಿಯೋ ಮಾಡ್ಬೇಕಂದ್ರೆ ನಾವು ಜೀಪಿಂದ ಕೆಳಗಡೆ ಇಳ್ದೇನೆ ವಿಡಿಯೋ ಮಾಡಬೇಕು. ಸೊ ಜೀಪ್ ರೈಡ್ ಹೆಂಗಿರುತ್ತೆ ಅನ್ನೋದನ್ನ ನಿಮಗೆ ಪ್ರಾಪರ್ ಆಗಿ ತೋರಿಸ್ಬೇಕಂದ್ರೆ ಜೀಪಿಂದ ಕೆಳಗಡೆ ಇಳಿಬೇಕು. ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಇದೇ ಭೀಮೇಶ್ವರಕ್ಕೆ ಹೋಗೋದಕ್ಕೆ ಇರೋ ಒಂದು ಥ್ರಿಲ್ಲಿಂಗ್ ರೋಡು. ಸೊ ಹೋಗೋ ದಾರಿ ಮಧ್ಯದಲ್ಲಿ ಈ ಥರ ಇರುತ್ತೆ. ಇನ್ನು ಈ ಥರ ವಾಟರ್ ಫಾಲ್ಸ್ಗಳೆಲ್ಲ ಬೀಳ್ತಾ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಸ್ವಲ್ಪ 2 ಡೇಸಿಂದ ಸ್ವಲ್ಪ ಜಾಸ್ತಿ ಮಳೆ ಆಗಿರೋದ್ರಿಂದ ವಾಟರ್ ಫಾಲ್ಸ್ಗಳೆಲ್ಲ ಜಾಸ್ತಿ ಇದೆ. ಬಟ್ ಕರೆಂಟ್ಲಿ ಅಂದರೆ ಇವಾಗ ನಾನೇನು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಈ ಟೈಮಲ್ಲಿ ಮಳೆ ಸಂಪೂರ್ಣವಾಗಿ ಬಿಟ್ಟಿರೋದ್ರಿಂದ ನನಗಂತೂ ಸಿಕ್ಕಾಬಡೆ ಖುಷಿ ಆಗ್ತದೆ. ಇನ್ನು ಸಿಕ್ಕಾಬಡೆ ಮಳೆ ಹುಯ್ತಾ ಇದ್ದಿದ್ರೆ ನಾನು ಈ ಥರ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಎಷ್ಟು ಚೆನ್ನಾಗಿದೆಯಲ್ಲ ಈ ದಾರಿ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ನಾನು ಆ್ಯಕ್ಚುಲಿ ತುಂಬ ಟೈಮ್ ಭೀಮೇಶ್ವರಕ್ಕೆ ಬಂದಿದ್ದೀನಿ, ಬಟ್ ದಿಸ್ ಟೈಮ್
ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ಇವಾಗ ಇದೇ ಜೀಪಲ್ಲೇ ನಾನು ಬಂದಿರೋದು, ನಿಮಗೆ ತೋರಿಸ್ತೀನಿ ಇವಾಗ ಜೀಪ್ ರೈಡ್ ಹೆಂಗಿರುತ್ತೆ, ಎಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ. ಗಾಯ್ಸ್, ನೀವು ಅಲ್ಲಿಂದ ಅಲ್ಲಿಗೆ ನಡ್ಕೊಂಬರೋ ಬದಲು ಜಸ್ಟ್ 150 ರೂಪಾಯಿ ಕೊಟ್ಬಿಟ್ಟು ಜೀಪಲ್ಲಿ ಬಂದರೆ ತುಂಬ ಕಂಫರ್ಟ್ ಆಗಿರುತ್ತೆ ರೈಡು, ತುಂಬ ಖುಷಿ ಕೊಡುತ್ತೆ, ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ. ಜೀಪ್ ರೈಡ್ನ ಮಿಸ್ ಮಾಡ್ಕೊಬೇಡಿ ನನ್ನ ಪ್ರಕಾರ. ಹಾಯ್ ಗೈಸ್, ಓಕೆ ಇವಾಗ ಇದೇ ಜೀಪಲ್ಲಿ ನಾನು ಹತ್ಕೊಂಡು ಹೋಗ್ತೀನಿ. ಬರಲ್ಲ ಎಲ್ಲ ಫಾಲ್ಸು ಗೈಸ್. ನಿಮ್ಗೆ ಹೋಗೋ ಮಧ್ಯದಲ್ಲಿ ಒಂದು ಮಿನಿ ವಾಟರ್ ಫಾಲ್ಸ್ ಇದೆ, ಇದು ಕೂಡ ಬ್ಯೂಟಿಫುಲ್ ಆಗಿದೆ. ಸೊ ಸ್ವಲ್ಪ ಮುಂದೆ ಹೋದ್ರೆ ಇನ್ನೂ ಒಂದು ವಾಟರ್ ಫಾಲ್ಸ್ ಇದೆ, ಅದು ಸ್ವಲ್ಪ ಮಿನಿ ಪ್ರೋ, ಇದು ಕೂಡ ಬ್ಯೂಟಿಫುಲ್ ಆಗಿದೆ. ಈ ವಾಟರ್ ಫಾಲ್ಸ್ ನೆಲ್ಲ ನೋಡ್ಕೊಂತ ಹಂಗೆ ನಿಮ್ ಜೀಪ್ ರೈಡ್ ನ ಕಂಟಿನ್ಯೂ ಮಾಡಬಹುದು. ಬ್ರೋ, ನಿಮ್ದೆಲ್ಲ ಯಾವ ಊರು? ನಾವು ಬಂದು ಇವಾಗ ಭೀಮೇಶ್ವರನ ಬಂದು ರೀಚ್ ಆಗಿದೀವಿ. ಸೊ ಜೀಪಲ್ಲಿ ಬಂದ್ರೆ ನೀವು ಇಲ್ಲಿವರೆಗೂ ಜೀಪಲ್ಲಿ ಬರ್ಬೋದು. ನೀವು ಭೀಮೇಶ್ವರ ಬಂದ್ರೆ ಈ ಜಾಗದವರೆಗೂ ಜೀಪಲ್ಲಿ ಬರ್ಬೋದು. ಸೊ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ಭೀಮೇಶ್ವರ ದೇವಸ್ಥಾನ, ಭೀಮೇಶ್ವರ ವಾಟರ್ ಫಾಲ್ಸ್ ಎಲ್ಲದೂ ಸಿಗುತ್ತೆ. ಇವಾಗ ಭೀಮೇಶ್ವರನ ಬಂದು ರೀಚ್ ಆಗಿದ್ದೀವಿ. ಸೊ ಇಲ್ಲಿ ನಾನು ನಿಮ್ಗೆ ಇವಾಗ ಈ ಒಂದು ಕ್ಲಿಪ್ ಅಲ್ಲಿ ಭೀಮೇಶ್ವರ ಜೀಪ್ ರೈಡ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಇದೇನಿದು ಕಿಂಗ್ ಆಫ್ ಕಿಂಗ್? ಯಾರಪ್ಪ ಕಿಂಗ್ ಆಫ್ ಕಿಂಗ್? ಮೈ ಜೀಪ್ ನಂದೆ. ಬ್ರೋ ಹಾಯ್ ಬ್ರೋ, ಕುತ್ಕೊಂಡು ವೇಟ್ ಮಾಡ್ತಿದ್ದಾರೆ, ಕುತ್ಕೊಂಡೆ ಮಾತಾಡೋಣ. ನಾನು ಸ್ವಲ್ಪ ದಿನ ಹಿಂದೆ ಭೀಮೇಶ್ವರಕ್ಕೆ ಬಂದಿದ್ದೆ, ಅವಾಗ ಏನು ನೀರಿರಲಿಲ್ಲ, ಬಟ್ ಬ್ಯೂಟಿಫುಲ್ ಆಗೇನೆ ಇತ್ತು. ಬಟ್ ಇವಾಗ ಮಲೆನಾಡಲ್ಲಿ ಒಳ್ಳೆ ಟೈಮಲ್ಲಿ ಬಂದಿದ್ರಿ. ಮಲೆನಾಡಲ್ಲಿ ಮಾನ್ಸೂನ್ ಟೈಮ್ ನಲ್ಲಿ ಒಂದು ಒಳ್ಳೊಳ್ಳೆ ವಾಟರ್ ಫಾಲ್ಸ್ ಇರೋ ಜಾಗನ, ಈ ತರ ಪ್ಲೇಸ್ ಗಳನ್ನ ಯಾವತ್ತು ಮಲೆನಾಡನಾಗಿರೋ ನಾನು ಮಿಸ್ಸೇ ಮಾಡ್ಕೊಳಲ್ಲ ಡೆಫಿನೆಟ್ಲಿ ಆಗಿ. ಸೊ ಇನ್ನು ಬೇರೆ ಬೇರೆ ಊರಲ್ಲಿರೋ ಬೇರೆ ಬೇರೆ ವಾಟರ್ ಫಾಲ್ಸ್ ನೆಲ್ಲ ನೋಡ್ಕೊಂಡ್ ಬಂದಿದ್ದೀನಿ. ಅದ್ರ ಜೊತೆಗೆ ನಮ್ಮ ಊರಿನ ಭೀಮೇಶ್ವರ ವಾಟರ್ ಫಾಲ್ಸ್ ನಾನು ಯಾವ ವರ್ಷನೂ ಮಿಸ್ ಮಾಡ್ಕೊಳಲ್ಲ. ಸೊ ಬೇರೆ ಬೇರೆ ವರ್ಷಕ್ಕೆ ಬಂದವಾಗ್ಲೂ ನನಗೆ ಬೇರೆ ಬೇರೆ ತರನೇ ಅನ್ಸುತ್ತೆ. ಈ ವರ್ಷ ಕೂಡ ಫುಲ್ ನಾವ್ ಇವಾಗ ಜೀಪ್ ರೈಡ್ ಬಂದೆ, ಫುಲ್ ಥ್ರಿಲ್ಲಿಂಗ್ ಆಗಿತ್ತು, ಸಖತ್ತಾಗಿತ್ತು. ಕೊಡಚಾದ್ರಲ್ಲಿ ಹೆಂಗಿದೆಯಾ ಅದೇ ಟೈಪ್ ಇಲ್ಲೂ ಅದೇ ತರ ಅಡ್ವೆಂಚರ್ ಇದೆ. ಮೇನ್ ರೋಡಿಂದ ಇಲ್ಲಿ ಎಷ್ಟು ಕಿಲೋಮೀಟರ್ ಆಗುತ್ತೆ? 2.5-3 ಕಿಲೋಮೀಟರ್ ಆಗುತ್ತೆ. ಕರ್ಕೊಂಡು ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀವಿ ನಾವು ಜೀಪಲ್ಲಿ. ಬೆಳಿಗ್ಗೆ ಮಾರ್ನಿಂಗು 7:30 ಓಪನ್ ಇರುತ್ತೆ ದೇವಸ್ಥಾನ. 9 ಗಂಟೆ ಭಟ್ರು ಬರ್ತಾರೆ, 5:30ವರೆಗೂ ಭಟ್ರು ಇರ್ತಾರೆ, ಪೂಜೆ ಇರುತ್ತೆ. 5:30 ಕ್ಲೋಸ್ ಆಗಿರುತ್ತೆ ದೇವಸ್ಥಾನ. ಯಾವುದೇ ಕಾರಣಕ್ಕೂ ಬಂದ ಬೈಕಲ್ಲಿ ಬರೋರು ಸೇಫ್ಟಿಯಾಗಿ ಬನ್ನಿ, ತಲೆಗೆ ಹೆಲ್ಮೆಟ್ ಹಾಕೊಳ್ಳಿ. ಫುಲ್ ರೋಡ್ ಆಫ್ ರೋಡ್ ಇದೆ ಇರೋದ್ರಿಂದ ಬಿದ್ರೆ ತಲೆಗೆ ಫಸ್ಟ್ ಪೆಟ್ಟು ಬೀಳೋದು. ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಆಫ್ ರೋಡ್ ಬೈಕ್ ತಗೊಬಂದಿದೀವಿ ಅಂತ ಹೇಳ್ಬಿಟ್ಟು ಅವರು ಜೀಪ್ ರೈಡ್ ನ ಅವಾಯ್ಡ್ ಮಾಡೋದಕ್ಕೆ ಬೈಕ್ ನ ಓಡಿಸ್ಕೊಂಡ್ ಬರ್ಬೇಕಂತ ಬರ್ತಾರೆ. ತುಂಬಾ ಟೈಮ್ ಬೀಳೋದೆಲ್ಲ ಆಗುತ್ತೆ. ನಾವು ಎಷ್ಟೋ ಜನ ಬೈಕ್ ಹಾಳಾಗಿ ಇಲ್ಲಿಂದ ಬೈಕ್ ನ ಬೇರೆ ವೆಹಿಕಲ್ ಗೆ ಬಾಡಿಗೆ ಮಾಡಿ ಇಲ್ಲಿಂದ ಕಳಿಸಿದ್ದು ಎಷ್ಟೋ ಜನ ಕಳಿಸಿದೀವಿ. ಆತರ ಬೈಕ್ ಎಲ್ಲ ಕಂಡೀಷನ್ ಇರೋಂತ ಬೈಕ್ ತಗೊಬನ್ನಿ. ಫುಲ್ ಈ ಬುಲೆಟ್ ಮತ್ತೆ ಹೆವಿ ಗಾಡಿಯಸ್ ಬರೋದೇ ಸ್ವಲ್ಪ ಡೌಟ್ ಆಗುತ್ತೆ, ಯಾಕಂದ್ರೆ ಫುಲ್ ರೋಡ್ ಆಫ್ ರೋಡ್ ಇರೋದ್ರಿಂದ ಹೆವಿ ವೆಹಿಕಲ್ಸ್ ಬರಲ್ಲ, ಲೈಟ್ ವೇಟ್ ವೆಹಿಕಲ್ಸ್ ಗಳು ಬರುತ್ತೆ. ಈ ಸ್ಪೆಂಡ್ರು, ಎಕ್ಸ್ಪಲ್ಸರ್ ಇಂಥ ಗಾಡಿಗಳೆಲ್ಲ ಆರಾಮ್ಸೆ ಬಂದ್ ಹೋಗ್ಬೋದು. ಓಕೆ ಗೈಸ್, ನಾವಿವಾಗ ಜೀಪಲ್ಲಿ ಬಂದು ಒಂದು ಜಾಗದಲ್ಲಿ ಜೀಪ್ ನ ನಿಲ್ಸಿ ಅಲ್ಲಿವರೆಗೂ ಮಾತ್ರ ಜೀಪಲ್ಲಿ ಬರ್ಬೋದು. ಸೊ ಅದಾದ್ಮೇಲೆ ನೀವು ಈ ತರ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ನಡ್ಕೊಂಡು ಸ್ವಲ್ಪ ದೂರ ಹೋಗಾದ್ಮೇಲೆ ಬ್ಯೂಟಿಫುಲ್ ಆಗಿರೋ ಭೀಮೇಶ್ವರಕ್ಕೆ ರೀಚ್ ಆಗ್ಬೋದು. ಬನ್ನಿ ಇವಾಗ ನಡ್ಕೊಂಡು ಹೋಗೋಣ. ಆಕ್ಚುಲಿ ಮಳೆ ಬಿಟ್ಟಿರೋದು ಸಿಕ್ಕಾಪಡೆ ಖುಷಿ ಅನ್ನಿಸ್ತದೆ. ಏನಾದ್ರು ಮಳೆ ಬಂತು ಅಂದ್ರೆ ಈ ತರ ಬ್ಯೂಟಿಫುಲ್ ಆಗಿರೋ ವಿಡಿಯೋನ ಮಾಡೋದಕ್ಕೆ ಆಗಲ್ಲ. ಆದ್ರೆ ಒಂದು ಸ್ವಲ್ಪ ಟೈಮ್ ಗ್ಯಾಪ್ಗೆ ಮಳೆ ಬಿಟ್ಟಿದೆ, ನನಗಂತೂ ಫುಲ್ ಖುಷಿ ಆಗ್ತಿದೆ. ಫುಲ್ ಗ್ರೀನ್ ವೈವ್ ಇದೆ. ಓಹೋ, ನನಗೆ ದಾರಿ ಸಿಕ್ಕಾಪಡೆ ಇಷ್ಟ ಆಗುತ್ತೆ. ಈ ಒಂದು ಪರ್ಟಿಕ್ಯುಲರ್ ಸ್ಟ್ರೆಚ್ ಸಿಕ್ಕಾಪಡೆ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಹೆಂಗಿದೆ ವಾಟರ್ ಫಾಲ್ಸ್? ನೀರು ಚೆನ್ನಾಗಿದೆಯಾ? ಜೀಪ್ ರೈಡ್ ಹೆಂಗಿತ್ತು? ಜೀಪ್ ರೈಡ್ ಚೆನ್ನಾಗಿ ಅನ್ನಿಸ್ತಾ? ಓಕೆ, ಯಾವ ಊರು? ಹೌದೌದು, ಯಾವ ಊರು? ದಾವಣಗೆರೆ. ಓಕೆ ಗೈಸ್, ದಾವಣಗೆರೆ ಅಂತ ನಮ್ಮೂರಿಗೆ ಬಂದವ್ರೆ. ಅವ್ರನ್ನೇ ಕರ್ಕೊಂಡು ಹೋಗೋದ ನೀನೀಗ? ಅಕ್ಕ ಗೊತ್ತಾ ವಿಷಯ? ಗೈಸ್, ನಮ್ಮ ಅಶೋಕ್ ಅಣ್ಣ ಭೀಮೇಶ್ವರಕ್ಕೆ ಬರೋದನ್ನ ತುಂಬ ಸೇಫಾಗಿ ಕರ್ಕೊಂಡು ಹೋಗಿ ಸೇಫಾಗಿ ಬಿಡ್ತಾನೆ, ಅದೇ ಖುಷಿ. ವಾವ್, ಬ್ಯೂಟಿಫುಲ್ ಆಗಿರೋ ಫ್ಲವರ್ಸ್ ಗೈಸ್. ವಾವ್, ವಾವ್, ಅಲ್ಲಿ ನೋಡಿ ನೀರು ಬೀಳ್ತಿರೋದು. ಜುರಾಸಿಕ್ ಪಾರ್ಕ್ ನೋಡು ಗೈಸ್, ಗೈಸ್. ನೀವು ಇದನ್ನೆಲ್ಲ ಈ ತರ ಬ್ಯೂಟಿಫುಲ್ ಆಗಿರೋ ವ್ಯೂ ನೋಡ್ಬೇಕಂದ್ರೆ ನೀವು ಭೀಮೇಶ್ವರನೇ ಬರಬೇಕು. ಜುರಾಸಿಕ್ ಪಾರ್ಕ್ ಇದೆ. ಮಿಸ್ಟರ್ ಮಲ್ನಾಡ್ ಅಂತೇಳಿ ಅಣ್ಣ ಬಿದ್ಬಿಟ್ಟಿ ಅಣ್ಣ. ನೀವು ಇಲ್ಲಿವರೆಗೂ ಮಾತ್ರ ಸ್ಲಿಪ್ಪರ್ ಹಾಕೊಂಡ್ಬರ್ಬೇಕು, ಇದಕ್ಕಿಂತ ಮುಂದೆ ನೀವು ಸ್ಲಿಪ್ಪರ್ ಹಾಕೊಂಡು ಹೋಗೋ ಹಾಗಿಲ್ಲ.
ಹಾಕೊಂಡು ಹೋಗಬೇಡಿ ಕೂಡ. ಸೊ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಥರ ಸ್ಲಿಪ್ಪರ್ ಹಾಕೊಂಡು ಹೋಗಬಾರ್ದು ಅಂತ ಬೋರ್ಡ್ಗಳು ಇದ್ರೂ ಕೂಡ ಇಲ್ಲಿ ನೋಡಿ ಪಾದರಕ್ಷೆಗಳನ್ನು ಇಲ್ಲೇ ಬಿಡಿ ಅಂತ ಇದ್ದಾರೆ. ಸೊ ಆದರೂ ಕೂಡ ಇದಕ್ಕೂ ಮುಂದೆ ಕೂಡ ಒಂದಿಷ್ಟು ಜನ ಚಪ್ಪಲ್ ಹಾಕೊಂಡಿರ್ತಾರೆ, ಚಪ್ರಿಗಳು. ಅದನ್ನು ನಾನು ತೋರಿಸ್ತೀನಿ ನಿಮಗೆ. ಪ್ರತಿಯೊಂದು ದೇವಸ್ಥಾನಗಳನ್ನ ಉಳಿಸ್ಕೊಬೇಕಾಗಿರೋದು ನಮ್ಮ ಕರ್ತವ್ಯ, ಅದು ನಾವು ಮಾಡಲೇಬೇಕು. ಮಿನಿಮಮ್ ರೆಸ್ಪಾನ್ಸಿಬಿಲಿಟಿನ ಇಟ್ಕೊಂಡು ಕೆಲವೊಂದು ಪ್ಲೇಸ್ಗಳನ್ನ ವಿಸಿಟ್ ಮಾಡಬೇಕು ಅಷ್ಟೇ. ಓಕೆ ಗಾಯ್ಸ್, ಇವಾಗ ನಾನು ಆಲ್ಮೋಸ್ಟ್ ಭೀಮೇಶ್ವರದ ಹತ್ತಿರಕ್ಕೆ ಬಂದು ರೀಚ್ ಆಗಿದ್ದೀನಿ. ಇಲ್ಲಿಂದ ನಿಮಗೆ ಬ್ಯೂಟಿಫುಲ್ ಆಗಿರೋ ವಾಟರ್ ಫಾಲ್ಸ್, ಬ್ಯೂಟಿಫುಲ್ ಆಗಿರೋ ಭೀಮಲಿಂಗೇಶ್ವರ ದೇವಸ್ಥಾನ ಎಲ್ಲದೂ ಕೂಡ ಇಲ್ಲಿಂದ ಕಾಣುತ್ತೆ. ಎಲ್ಲಿ ಜುರಾಸಿಕ್ ಪಾರ್ಕ್? ಓ ಮೈ ಗಾಡ್, ಇಲ್ಲಿ ನೋಡಿ. ದೊಡ್ಡದಾಗಿರೋ ವಾಟರ್ ಫಾಲ್ಸ್ ಇದು. ಭೀಮೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋ ಒಂದು ಚಿಕ್ಕದಾಗಿರೋ ಸೇತುವೆ. ಈ ಜಾಗ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಸೊ ನಾವಿವಾಗ ನಮ್ಮ ಜರ್ನಿನ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಗೈಸ್, ನೀವು ಅಲ್ಲಿಂದ ಬಂದು ಈ ಪುಟ್ಟದಾಗಿರೋ ಬ್ರಿಡ್ಜ್ನ ದಾಟಿ ಬಂದರೆ ಈ ಥರ ಒಂದಿಷ್ಟು ಸ್ಟೆಪ್ಗಳಿರುತ್ತೆ. ಈ ಸ್ಟೆಪ್ನ ಹತ್ಕೊಂಡು ಹೋಗಬೇಕು. ಆ್ಯಕ್ಚುಲಿ ಇನ್ನೊಂದು ವಿಷಯ ಏನು ಗೊತ್ತಾ ಗೈಸ್, ಕೆಲವೊಂದು ಟೈಮಲ್ಲಿ ಆ್ಯಕ್ಚುಲಿ ನೆಟ್ವರ್ಕ್ ಇದೆ, ಇಲ್ಲಿ ಫೋನ್ ಕೂಡ ಬರ್ತಾ ಇದೆ. ಇನ್ನೊಂದು ವಿಷಯ ಏನು ಗೊತ್ತಾ ಗೈಸ್, ಸಮ್ ಟೈಮು ಸಿಕ್ಕಾಪಡೆ ಮಳೆ ಬಂದವಾಗ ಈ ಮೆಟ್ಲ ಮೇಲೂ ಕೂಡ ನೀರು ಬರ್ತಾ ಇರುತ್ತೆ. ಆವಾಗ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ಇಲ್ಲಿ ಮೆಟ್ಲ ಮೇಲೆ ನೀರು ಬರೋದಕ್ಕೆ ತುಂಬ ಜಾಸ್ತಿ ಮಳೆ ಬರಬೇಕು, ಆವಾಗ ಮಾತ್ರ ಇಲ್ಲಿ ಮೆಟ್ಲ ಮೇಲ್ಗಡೆ ಸಿಕ್ಕಾಪಡೆ ನೀರು ಬರುತ್ತೆ. ಇವಾಗ ಸದ್ಯದಕ್ಕೆ ಸ್ವಲ್ಪ ನೀರು ಬರ್ತಾ ಇದೆ ಅಷ್ಟೇ, ಸ್ವಲ್ಪ. ಇನ್ನು ಜಾಸ್ತಿ ನೀರು ಬಂದವಾಗ, ಜಾಸ್ತಿ ಮಳೆ ಹೊಯ್ದವಾಗ ಭೀಮೇಶ್ವರನ ವಿಸಿಟ್ ಮಾಡಿ. ಇದ್ರ ಮೇಲ್ಗಡೆ ನೀರು ಬರ್ತಾ ಇರುತ್ತೆ, ಅದು ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ನಾನು ಬಂದು ಆಲ್ಮೋಸ್ಟ್ ರೀಚ್ ಆಗಿದ್ದೀನಿ. ಇಲ್ಲೇ ಇದೆ ಭೀಮೇಶ್ವರದ ಬ್ಯೂಟಿಫುಲ್ ಆಗಿರೋ ವಾಟರ್ ಫಾಲ್ಸ್. ನಾನು ಇವಾಗ ನಿಮಗೆ ತೋರಿಸ್ತೀನಿ. ಗೈಸ್, ಇಲ್ಲಿ ಬ್ಯೂಟಿಫುಲ್ ಆಗಿರೋ ಜಲಪಾತ ಇದೆ. ಇಲ್ಲಿ ಇನ್ನು ಬ್ಯೂಟಿಫುಲ್ ಆಗಿರೋ ನಮ್ಮ ಭೀಮೇಶ್ವರ ಇದೆ, ಭೀಮಲಿಂಗೇಶ್ವರ ಇದೆ. ಸೊ ಬನ್ನಿ, ನಾನಿವಾಗ ದೇವಸ್ಥಾನದ ಒಳಗಡೆ ಹೋಗ್ತೀನಿ. ಆ ಕಡೆ ಇರೋದು ವಾಟರ್ ಫಾಲ್ಸ್, ವಾಟರ್ ಫಾಲ್ಸ್ ಪಕ್ಕದಲ್ಲೇ ಇರೋದು ಭೀಮಲಿಂಗೇಶ್ವರ ದೇವಸ್ಥಾನ. ಭೀಮೇಶ್ವರ ದೇವಸ್ಥಾನ ಇದೆ. ವಾವ್, ಪೂಜೆ ಆಯ್ತಾ? ವಾ ಗೈಸ್, ಇದೆ ಭೀಮೇಶ್ವರ, ಭೀಮಲಿಂಗೇಶ್ವರ. ಭೀಮನಿಂದ ಪ್ರತಿಷ್ಠಾಪನೆಗೊಂಡ ಭೀಮಲಿಂಗೇಶ್ವರ ಇದು. ಆಕ್ಚುಲಿ ಪಾಂಡವರು ವನವಾಸದಲ್ಲಿದ್ದಾವಾಗ ಭೀಮಂಗೆ ಶಿವನ ಪೂಜೆ ಮಾಡಬೇಕು ಅಂತ ಅನ್ನಿಸ್ತಾವಾಗ ಈ ಒಂದು ಜಾಗದಲ್ಲಿ ವನವಾಸದಲ್ಲಿದ್ದಾವಾಗ ಅವನು ಇಲ್ಲಿ ಭೀಮನನ್ನ, ಈ ಒಂದು ಲಿಂಗವನ್ನ ಕಾಶಿಯಿಂದ ತಗೊಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಆದ್ರೆ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ಲಿಕ್ಕೆ ಕಂಟಿನ್ಯೂ ಆಗಿ ನೀರ್ ಬೇಕಾಗಿರುತ್ತೆ. ಸೊ ಇಲ್ಲಿ ನೀರ್ ಅಷ್ಟೊಂದಿರೋಲ್ಲ. ಆ ಟೈಮಲ್ಲಿ ಅರ್ಜುನ ತನ್ನ ಬಾಣದಿಂದ ಒಂದು ನೀರನ್ನ ಸೃಷ್ಟಿ ಮಾಡ್ತಾನೆ. ಇದೇ ಭೀಮಲಿಂಗೇಶ್ವರ ಜಲಪಾತ. ಸೊ ಇಲ್ಲಿ ಕಾಣ್ತಾ ಇರೋದು ಭೀಮಲಿಂಗೇಶ್ವರ ದೇವಸ್ಥಾನ. ನಮ್ಮ ದೇವಸ್ಥಾನದ ಅರ್ಚಕರು ಇಲ್ಲಿದ್ದಾರೆ. ಸೊ ಇವಾಗ ಅವ್ರಿಗೆ ಮಾತಾಡ್ಸೋಣ. ನಮಸ್ತೆ ಗುರುಜಿ, ಆರಾಮಿದ್ದೀರಾ? ಆರಾಮಿದ್ದೇನೆ. ನೀವೆಲ್ಲ ಆರಾಮಲ್ಲ? ನಾವೆಲ್ಲ ಆರಾಮಿದ್ದೀವಿ. ಇದು ದ್ವಾಪರ ಯುಗದ ಪಾಂಡವರ ಕಾಲದಲ್ಲಿ ಆಗಿರುತ್ತ ಭೀಮ ಪ್ರತಿಷ್ಠಾಪನೆ ಮಾಡಿರುತ್ತ ಶಿವಲಿಂಗ. ಓಕೆ. ಪೂಜೆಗೆ ನೀರಿಲ್ಲ ಅಂತ ಅರ್ಜುನ ಬಾಣ ಹೊಡೆದು ನೀರ್ ತಂದಿದ್ದಾನೆ. ಓಕೆ. ಅದೇ ಇದರೊಳಗೆ ಸರಳ ಹೊಳೆ ಅಂತ ಹೆಸರು ಬಂದಿದೆ. ಇದಕ್ಕೆ ಸರಳ ಹೊಳೆ ಅಂತ ಹೆಸರು ಬಂದಿದೆ. ಯಾಕಂದ್ರೆ ಸಂಸ್ಕೃತದಲ್ಲಿ ಸರಳ ಅಂದ್ರೆ ಬಾಣ ಅಂತ, ಕನ್ನಡದಲ್ಲಿ ಬಾಣ ಅಂತ ಹೇಳ್ತೇವೆ, ಸರಳ ಅಂತ ಹೇಳ್ತೇವೆ. ಸರ ಹೊಡೆದು ನೀರ್ ತಂದಿದ್ದ ಕಾರಣದಿಂದಾಗಿ ಇದಕ್ಕೆ ಸರಳ ಹೊಳೆ ಶ್ರೀ ಭೀಮಲಿಂಗೇಶ್ವರ ಶ್ರೀ ಕ್ಷೇತ್ರ ಭೀಮೇಶ್ವರ ಅಂತ ಪ್ರಸಿದ್ಧಿ ಆಗಿದೆ. ಇಲ್ಲಿ ಇದಕ್ಕೆ ಹರಕೆ ಈಶ್ವರ ಅಂತೂ ಒಂದು ಹೆಸರಾದ ಈಶ್ವರನಿಗೆ. ಏನಂತ? ಹರಕೆ ಈಶ್ವರ. ಇಲ್ಲಿ ಯಾವುದೇ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿ ಶ್ರದ್ಧೆ ಭಕ್ತಿಯಿಂದ ಯಾವುದೇ ಒಂದು ನಾವು ಮನಸ್ಸಲ್ಲಿ ಸಂಕಲ್ಪ ಮಾಡಿರುವ ಅದು 100% 100% ಸಕ್ಸಸ್ ಆಗ್ತದೆ. ಹೌದು, ಇದು ನಮ್ಮ ಅನುಭವ. ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ದೇವರಿಗೆ ವಿಶೇಷ ಅಭಿಷೇಕ, ಅಲಂಕಾರ, ಪೂಜೆ, ಕೆಳಗೆ ಅನ್ನ ಹಾಲಲ್ಲಿ ಅನ್ನದಾನ ನಡೆಯುತ್ತದೆ ಪ್ರತಿ ಅಮಾವಾಸ್ಯೆಗೆ. ಹೌದಾ? ಮತ್ತೆ ಶಿವರಾತ್ರಿಯಲ್ಲಿ 5 ದಿನ ಪೂರ್ಣ ಜಾತ್ರೆ ಆಗತ್ತೆ. 5 ದಿವಸ. ಓಕೆ. ಶಿವರಾತ್ರಿ ಮುಂಚಿನ ದಿವಸ 2 ದಿವಸ ಪ್ರಾರಂಭ ಆಗಿ ಮಾರನೇ ದಿವಸ ಶಿವರಾತ್ರಿ 3ನೇ ದಿವಸ. ಓಕೆ. ಆ ನಂತರ 2 ದಿವಸ ಒಟ್ಟು 5 ದಿನ ಜಾತ್ರೆ ಆಗತ್ತೆ. ಓಕೆ, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ನಂಗೆ. ಓಕೆ. ನನ್ನ ಹೆಸರು ಅರ್ಚಕರು ಗಣಪತಿ ಭಟ್ರು ಅಂತ. ಗಣಪತಿ ಭಟ್ರಲ್ಲ? ಸಿರ್ಸಿ ಅವರ ನೀವು? ಓಕೆ.
ಹಾ 1:30 ತನಕ ಇರ್ತೀರಾ? ಹೌದು. ಓಕೆ. ಬೆಳಿಗ್ಗೆ ಎಷ್ಟು ಗಂಟೆ ಪೂಜೆ ಓಪನ್ ಇರುತ್ತೆ? ಬೆಳಗ್ಗೆ ಹೇಳೇ ಬರುದಿಲ್ಲ. ಹಾ ನಾವು ಪಾರ್ಟಿಯಲ್ಲಿ ಆಗಿ ಪೂಜೆ ಇಲ್ಲ ಆದ್ರೆ ಹಾ 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 ಮಧ್ಯಾಹ್ನ ಅದು ಆಯ್ತು. ಹಾ 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 ಮತ್ತೆ 9:00 ಪೂಜೆ ಮುಗಿಸ್ಬಿಡ್ತೇವೆ ನಾವು. ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರು ಅಂತ? ಬೆಳಗ್ಗೆ 8ರಿಂದ 9:00 ಕ್ಲೋಸ್. ಸರಿ ಹಂಗಾರೆ. ಓಕೆ, ಹಾ. ಖುಷಿ ಆಯ್ತು. ಹಾ. ಓಕೆ. ಗೈಸ್, ಇವಾಗ ನಾನು ಈ ಒಂದು ಭೀಮೇಶ್ವರದಲ್ಲಿ ಏನೇನಿದೆ, ಈ ಒಂದು ಭೀಮೇಶ್ವರ ದೇವಸ್ಥಾನದಲ್ಲಿ ಏನೇನಿದೆ ಅಂತ ಹೇಳ್ತೀನಿ ಬನ್ನಿ. ಸೊ ನಿಮ್ಗೆ ಇಲ್ಲಿ ಮೊದಲನೇದಾಗಿ ಒಂದು ನಂದಿಯ ಮಂಟಪ ಇದೆ. ಇದೇ ನಂದಿಯ ಮಂಟಪ, ಮತ್ತೆ ನಂದಿ ಇದೆ. ಗೈಸ್, ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಒಂದು ದೇವಸ್ಥಾನವನ್ನ ಪಾಂಡವರು ಅಂದ್ರೆ ಭೀಮ ವನವಾಸದಲ್ಲಿದ್ದವಾಗ ಈ ಒಂದು ದೇವಸ್ಥಾನವನ್ನ ಪ್ರತಿಷ್ಠಾಪನೆ ಮಾಡಿದ್ದು. ಗೈಸ್, ನಿಮ್ಗೆ ಈ ಒಂದು ದೇವಸ್ಥಾನವನ್ನ ನೋಡಿದ್ರೆ ಗೊತ್ತಾಗುತ್ತೆ. ಕಲ್ಲಿನ ಬಂಡೆಯನ್ನ ಕೊರೆದು ಕಲ್ಲಿನ ಬಂಡೆಯ ಮಧ್ಯದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದು. ತುಂಬಾ ವರ್ಷಗಳ ಹಿಂದೆ ಆ ಒಂದು ಪಾಂಡವರ ಕಾಲದಲ್ಲಿ ಕಟ್ಟಿರೋ ದೇವಸ್ಥಾನ ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಹಳೆಯ ದೇವಸ್ಥಾನ ಅಂತ. ಆದ್ರೆ ಈ ದೇವಸ್ಥಾನ ಅಷ್ಟು ವರ್ಷಗಳನ್ನ ಕಳೆದಾದ್ರೂ ಕೂಡ ಇಷ್ಟು ಸದೃಢವಾಗಿದೆ. ಆದ್ರೆ ಒಂದಿಷ್ಟು ಜಾಗದಲ್ಲಿ ಕೆಲವೊಂದಿಷ್ಟು ಮಂಟಪಗಳು ಅದೆಲ್ಲ ಡ್ಯಾಮೇಜ್ ಆಗಿದೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದೆಲ್ಲ ಡ್ಯಾಮೇಜ್ ಆಗ್ಬಿಟ್ಟಿದೆ. ಆದ್ರೆ ನಂದಿಯ ಮಂಟಪ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿದೆ. ನಂದಿಯ ಮಂಟಪ ಈ ಒಂದು ಪರಿಸ್ಥಿತಿಯಲ್ಲಿದೆ ಇವಾಗ. ಇಲ್ಲಿ ನಂದಿ ಮೌನವಾಗಿ ಕುಳಿತಿದ್ದಾನೆ, ಆದ್ರೆ ನಂದಿಯ ಹಿಂದೆ ಈ ಒಂದು ಜಲಪಾತ ಬೋರ್ಗರಿತಾ ಇದೆ. ಓಕೆ ಗೈಸ್, ಇದಾಗಿತ್ತು ನಮ್ಮ ಮಲೆನಾಡಿನ ಬ್ಯೂಟಿಫುಲ್ ಆಗಿರೋ ಭೀಮೇಶ್ವರದ ವಿಡಿಯೋ. ನಿಮಗೇನಾದ್ರೂ ಈ ವಿಡಿಯೋ ತುಂಬಾ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಕೂಡ ಮಲೆನಾಡ್ ಕಡೆ ಬಂದ್ರೆ ಒಂದೊಳ್ಳೆ ಬ್ಯೂಟಿಫುಲ್ ಆಗಿರೋ ವಾಟರ್ ಫಾಲ್ಸ್ ಇರಬೇಕು, ಮತ್ತೆ ಪುರಾತನವಾಗಿರೋ ಶಿವ ದೇವಸ್ಥಾನ ಇರಬೇಕು. ಇದೆಲ್ಲದೂ ಒಂದೇ ಜಾಗದಲ್ಲಿ ಇರಬೇಕು. ಮತ್ತೆ ಜೀಪ್ ರೈಡ್ ಇರಬೇಕು. ಈ ತರ ಎಲ್ಲದೂ ಸಮೃದ್ಧವಾಗಿ ಇರೋ ಮಲೆನಾಡಲ್ಲಿ ನೀವು ವಿಸಿಟ್ ಮಾಡ್ಬೇಕಂದ್ರೆ, ಒಂದು ಮಲೆನಾಡಲ್ಲಿ ಬ್ಯೂಟಿಫುಲ್ ಆಗಿರೋ ಜಾಗನ ವಿಸಿಟ್ ಮಾಡ್ಬೇಕಂದ್ರೆ ಈ ಒಂದು ಮಾನ್ಸೂನ್ಗೆ ಪರ್ಫೆಕ್ಟ್ ಆಗಿರೋ ಪ್ಲೇಸ್ ಅಂದ್ರೆ ಈ ಪ್ಲೇಸ್ ಅಂತ ಅನ್ಸುತ್ತೆ ನನ್ಗಂತೂ. ಈ ಒಂದು ಜಾಗ ಇರೋದು ಸಾಗರ ತಾಲೂಕಿನ ಕೋಗಾರ್ನಿಂದ ಸ್ವಲ್ಪ ದೂರ ಬಂದ್ರೆ ಭೀಮೇಶ್ವರ ಅನ್ನೋ ಒಂದು ಜಾಗದಲ್ಲಿ. ಈ ಊರಿನ ಹೆಸರೇ ಭೀಮೇಶ್ವರ. ಯಾಕೆಂದ್ರೆ ಇಲ್ಲಿರ್ತಕ್ಕಂಥ ಶಿವನನ್ನ ಪ್ರತಿಷ್ಠಾಪನೆ ಮಾಡಿದ್ದು ಪಾಂಡವರ ಕಾಲದಲ್ಲಿ ಕಟ್ಟಿಸಿದ್ರು ಆಗಿದ್ರು ಕೂಡ ಅದಾದ ನಂತರ ಬಂದಿರತಕ್ಕಂಥ ಈ ಒಂದು ಪ್ರಾಂತ್ಯಗಳನ್ನ ಆಡಿರ್ತಕ್ಕಂಥ ಬೇರೆ ಬೇರೆ ರಾಜರುಗಳು ಈ ಒಂದು ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ. ಅದರಲ್ಲಿ ಕಾಳುಮೆಣಸಿನ ರಾಣಿ ಆಗಿರ್ಬೋದು, ಇನ್ನು ಚಾಲುಕ್ಯರ ಕಾಲದಲ್ಲಿ ಇನ್ನು ಬೇರೆ ಬೇರೆ ರಾಜರು ಈ ಒಂದು ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ. ಆದ್ರೆ ಇವತ್ತಿಗೂ ಕೂಡ ಎಷ್ಟು ಪುರಾತನವಾಗಿರೋ ದೇವಸ್ಥಾನಗಳಲ್ಲಿ ಈ ಒಂದು ಭೀಮೇಶ್ವರ ಕೂಡ ಒಂದು. ಅದಕ್ಕಿಂತನೂ ಇನ್ನೂ ಒಂದು ವಿಷಯ ಅಂದ್ರೆ, ಈ ಒಂದು ದೇವಸ್ಥಾನ ಕೇವಲ ಪುರಾತನವಾಗಿರೋದಷ್ಟೇ ಅಲ್ಲ, ಈ ಒಂದು ಶಿವನನ್ನ ನಂಬಿ ಬಂದಿರೋ ಭಕ್ತರಿಗೆ ಅವರ ಇಷ್ಟಾರ್ಥಗಳನ್ನ ಈಡೇರಿಸೋದಿಕ್ಕೆ ಈ ಒಂದು ದೇವಸ್ಥಾನ ಪ್ರತೀತಿ. ಆ ಶಿವರಾತ್ರಿಯ ಸಮಯದಲ್ಲಿ ಸುಮಾರು 5 ದಿನಗಳ ಕಾಲ ಇಲ್ಲಿ ಜಾತ್ರೆ ನಡೆಯುತ್ತೆ. ನೀವೇನಾದ್ರೂ ಮಲೆನಾಡೋರಾಗಿದ್ರೆ ಮಲೆನಾಡ್ಗೆ ಬಂದ್ರೆ ಈ ಒಂದು ಸುಂದರವಾಗಿರೋ, ಐತಿಹಾಸಿಕವಾಗಿರೋ ಮತ್ತೆ ಪುರಾತನವಾಗಿರೋ ಶಿವನ ದೇವಸ್ಥಾನ, ಮತ್ತೆ ಇಷ್ಟೊಂದು ಸುಂದರವಾಗಿರೋ ಜುರಾಸಿಕ್ ಪಾರ್ಕ್ ತರ ಇರೋ ಬ್ಯೂಟಿಫುಲ್ ಆಗಿರೋ ವಾಟರ್ ಫಾಲ್ಸ್ ಇರೋ ಈ ಒಂದು ಜಾಗನ ಮಿಸ್ ಮಾಡ್ಕೊಬೇಡಿ. ಆಮೇಲೆ ನನ್ನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಮಲ್ನಾಡ್. ಓಕೆ, ಲವ್ ಯು, ಬಾಯ್. ಮತ್ತೆ ಸಿಗ್ತೀನಿ, ಸಿಗ್ತಾನೆ ಇರ್ತೀನಿ.